ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಯೋಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಕಾರ್ತಿಕ್ ಮಹಾಂತೇಶ್ ಬೆಲ್ಲದ್, ಯೋಗ ಥೆರಪಿಸ್ಟ್ ಹಾಗೂ ಯೋಗ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನಮ್ಮ ಒಟ್ಟಿಗೆ ಡಾಕ್ಟರ್ ವಿನೋದ್ ದಾಗೆ ಅವರಿದ್ದಾರೆ. ಅದೇ ರೀತಿ ಡಾಕ್ಟರ್ ಮಂಜುಶ್ರೀ ಅವರು ಕೂಡ ನಮ್ಮ ಒಟ್ಟಿಗೆ ಇದ್ದಾರೆ. ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಈಗ ಅರ್ಧಮಶ್ಚೇಂದ್ರಾಸನ. ಕಾಲನ್ನು ಫೋಲ್ಡ್ ಮಾಡಿ, ಎಡಗಾಲನ್ನು ಫೋಲ್ಡ್ ಮಾಡಿ ಒಳಗಡೆ ಇಟ್ಕೊಳ್ಳಿ. ಎಡಗಾಲನ್ನು ಫೋಲ್ಡ್ ಮಾಡಿ ಒಳಗಡೆ ಹಾಕ್ಕೊಳ್ಳಿ. ಬಲಗಾಲನೇ ಮಾಡಿ ನಿಮ್ಮ ಮೊಣಕಾಲಿನ ಪಕ್ಕದಲ್ಲಿ ತೊಗೊಂಬನ್ನಿ. ಎರಡೂ ಕೈಗಳನ್ನ ಮುಂದ್ಗಡೆ ತೊಗೊಂಬನ್ನಿ. ಈಗ ಬಲಗೈನ ಹಿಂದ್ಗಡೆ ತೊಗೊಂಬನ್ನಿ. ಈಗ ಏನು ಮಾಡಿ, ನಿಮ್ಮ ಬಲಗಾಲ ಹಿಂಬದಿಯಲ್ಲಿ ಕೈಯನ್ನು ಎಡಗೈಯನ್ನು ತೊಗೊಂಬಂದು ಪಕ್ಕದಲ್ಲಿ ತೊಗೊಂಬಂದು ಕಾಲಿನ ಬೆರಳನ್ನು ಹಿಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಬೆನ್ನು ನೇರವಾಗಿರಲಿ, ಹಿಂದ್ಗಡೆ ನೋಡಿ, ಸರಿಯಾಗಿ ಉಸಿರಾಡಿಸ್ಬೇಕು. ಡೀಪ್ ಇನ್ಹೇಲ್ ಮಾಡ್ಕೋಬೇಕು, ಡೀಪ್ ಎಕ್ಸೇಲ್ ಮಾಡ್ಕೋಬೇಕು. ಕೈಯನ್ನು ಒಂದು ಸ್ವಲ್ಪ ನೋಡಿ, ಈಗ ಇಟ್ಟರೆ ಆಗಲ್ಲ, ಸ್ವಲ್ಪ ಮುಂದ್ಗಡೆ ಅಂದರೆ ಸ್ವಲ್ಪ ಹಿಂದ್ಗಡೆ ಜರ್ಸಿ ಇಡಬೇಕು. ಈ ರೀತಿ ಅಂದರೆ ಕರೆಕ್ಟಾಗಿರ್ತದೆ. 1 ಫೀಟ್ ಡಿಸ್ಟೆನ್ಸ್ ಇರಬೇಕು ನಿಮ್ಮ ಕೈಗೆ ಮತ್ತು ನಿಮ್ಮ ಹಿಪ್ಪಿಗೆ, ಅಂದರೆ ಕರೆಕ್ಟಾಗಿರ್ತದೆ. ಈಗ 5 ಸಾರಿ ಉಸಿರಾಡಿದ ತಕ್ಷಣ ನಿಧಾನವಾಗಿ ಮುಂದ್ಗಡೆ ಕೈಗಳನ್ನ ತೊಗೊಂಬನ್ನಿ. ನಿಧಾನವಾಗಿ ಉಸಿರಾಡಿಸ್ಬೇಕು, ಮತ್ತೆ ಜೋರಾಗಿ ಉಸಿರಾಡುವ ಹಾಗಿಲ್ಲ. ಕೈಗಳನ್ನ ಇಡಿಸಿ, ಕಾಲುಗಳನ್ನು ಉಸಿರು ತೆಗೆದುಕೊಳ್ತಾ ಸ್ಟ್ರೆಚ್ ಮಾಡಿ. 2 ಕಾಲುಗಳನ್ನು ಒಂದಾದಮೇಲೆ ಇನ್ನೊಂದನ್ನು. ಈಗ ಇನ್ನೊಂದು ಅದೇ ರೀತಿ ಬಲಗಾಲನ ಒಳಗಡೆ ಹಾಕಿ. ಈಗ ಎಡಗಾಲನ್ನು ಏನು ಮಾಡಬೇಕಂತಂದರೆ ಬಲಗಾಲನ ಪಕ್ಕದಲ್ಲಿ ತೊಗೊಂಬರಬೇಕು. ಈಗ 2 ಕೈಗಳನ್ನ ಮುಂದ್ಗಡೆ ತೊಗೊಂಬನ್ನಿ. ಈಗ ಎಡಗೈಯನ್ನು ಏನು ಮಾಡಬೇಕು, ಹಿಂದ್ಗಡೆ ತೊಗೊಂಡು ಬನ್ನಿ. ಬಲಗೈಯನ್ನು ಏನು ಮಾಡಬೇಕು ಅಂತಂದರೆ ಎನ್ ಸರ್ಕಲ್ ಮಾಡಬೇಕು. ನಿಮ್ಮ ಎಡಗಾಲನ್ನು ಬಲಗೈಯಿಂದ ಎನ್ ಸರ್ಕಲ್ ಮಾಡ್ಕೋಬೇಕು ಹಿಂದ್ಗಡೆಯಿಂದ. ಹೆಬ್ಬೆರಳನ್ನು ಸರಿಯಾಗಿ ಹೋಲ್ಡ್ ಮಾಡ್ಕೋಬೇಕನ್ನ, ಸರಿಯಾಗಿ ಗ್ರಿಪ್ ಆಗಿ ಹಿಂದ್ಗಡೆ ನೋಡಬೇಕು. ಇದು ನಿಮ್ಮ ಜಠರಾಗ್ನಿಯನ್ನು ಆ್ಯಕ್ಟಿವೇಟ್ ಮಾಡ್ತಾರೆ, ನಿಮಗೆ ಸ್ಟ್ರೆಂತ್ ಕೊಡ್ತದೆ. ಯುಟ್ರಸ್ಸಿಗೂ ಕೂಡ ಸ್ಟ್ರೆಂತ್ ಕೊಡ್ತದೆ. ನಿಮಗೆ ಯಾವುದೇ ಪೇನು ಗೀನು ಮುಂದೆ ಆಗೋದಿಲ್ಲ ನೀವು ಇದೇ ರೀತಿ ದಿನನಿತ್ಯ ನೀವು ಅಭ್ಯಾಸ ಮಾಡ್ತಾ ಬಂದರೆ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಮುಂದ್ಗಡೆ ಬನ್ನಿ. 2 ಕೈಗಳನ್ನ ತೊಗೊಂಬನ್ನಿ. ನಿಧಾನವಾಗಿ 2 ಕೈಗಳನ್ನ ಇಡಿಸಿ, ಒಂದಾದಮೇಲೆ ಒಂದನ್ನು ಕಾಲನ್ನು ಸ್ಟ್ರೆಚ್ ಮಾಡಿ. ಇದೇ ರೀತಿ ಒಂದು ಕಾಲಾದಮೇಲೆ ಒಂದು ಕಾಲನ್ನು ಉಸಿರು ತೆಗೆದುಕೊಳ್ತಾ ನಿಧಾನವಾಗಿ ಸ್ಟ್ರೆಚ್ ಮಾಡಬೇಕು. ಈಗ ಮುಂದಿನ ಅಭ್ಯಾಸ ಉಪವಿಷ್ಟ ಕೋಣಾಸನ. 2 ಕಾಲನ್ನು ಸ್ಟ್ರೆಚ್ ಮಾಡಿ ಉಸಿರು ತೆಗೆದುಕೊಳ್ತಾ ಸ್ವಲ್ಪ ಸ್ಟ್ರೆಚ್ ಮಾಡಬೇಕು, ಭಾಳ ಮಾಡಬಾರ್ದು. ಇನ್ನೂ ಒಳಗಡೆ ತೊಗೊಳ್ಳಿ, ಇನ್ನೂ ಒಳಗಡೆ. ಈ ರೀತಿ ಕೆಲವೊಬ್ಬರು ಸ್ಟ್ರೆಚ್ ಮಾಡಂದರೆ ಈ ರೀತಿ ಸ್ಟ್ರೆಚ್ ಮಾಡಿಬಿಡ್ತಾರೆ. ಆ ರೀತಿ ಮಾಡಬಾರ್ದಂತ ಉಪವಿಷ್ಟ ಕೋಣಾಸನಕ್ಕೆ. ಉಸಿರು ತೆಗೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡ್ತಾ ಏನು ಮಾಡಿ, ಹೆಬ್ಬೆರಳನ್ನು ಹಿಡ್ಕೊಳ್ಳಿ. ಉಸಿರನ್ನು ತೆಗೆದುಕೊಳ್ತಾ ತಲೆಯನ್ನು ಮೇಲ್ಗಡೆ ಎತ್ತಿ, ನಿಧಾನವಾಗಿ ಉಸಿರನ್ನು ಬಿಡ್ತಾ ತಲೆಯನ್ನು ಮುಂದ್ಗಡೆ ತೊಗೊಂಬನ್ನಿ. ಸರಿಯಾಗಿ ಹಣೆಯನ್ನು ನೆಲಕಚ್ಚಿ ಸರಿಯಾಗಿ ಉಸಿರಾಡಿಸ್ಬೇಕು. ಹಣೆ ಹಚ್ಚಿ ಸರಿಯಾಗಿ ಉಸಿರಾಡಿ, ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಬೇಕು. ನಿಧಾನವಾಗಿ ಉಸಿರನ್ನು ಬಿಡಬೇಕು. ಮೊಣಕೈ ನೇರವಾಗಿರಲಿ, ಮೊಣಕೈ ಫ್ರೀ ಬಿಡಿ. ಇಷ್ಟೇ. ಮೊಣಕೈ ಫ್ರೀ ಆಗಿರಲಿ, ಮೊಣಕೈ ಸೀದಾ ಮಾಡಬೇಕು. ಈ ರೀತಿ ಬೆನ್ನುರಿ ನೇರವಾಗಿರಲಿ, ಮುಂದ್ಗಡೆ ತೊಗೊಳ್ಳಿ. ನಿಧಾನವಾಗಿ ತಲೆಯನ್ನು ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ತೊಗೊಂಬನ್ನಿ. ಮೇಲ್ಗಡೆ ಬನ್ನಿ. ಹಾಗೆ ಉಸಿರು ಬಿಡ್ತಾ ನಿಧಾನವಾಗಿ ಕೈಗಳನ್ನು ಬಿಚ್ಚಿ, ನಿಧಾನವಾಗಿ ಕೈಗಳನ್ನು ತರ ತೊಗೊಂಬನ್ನಿ. ಉಸಿರು ತೆಗೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡ್ತಾ ಕಾಲುಗಳನ್ನು ಫೋಲ್ಡ್ ಮಾಡಿ. ಈಗ ಶವಾಸನಕ್ಕೆ ಹೋಗಿ ಕಾಲನ್ನು ಸ್ಟ್ರೆಚ್ ಮಾಡಿ. ಇಲ್ಲಿ ಯಾವ ಆಸನ ಮಾಡಬೇಕಂತಂದರೆ ಸೇತುಬಂಧ ಆಸನವನ್ನು ಮಾಡಬೇಕು. 2 ಕಾಲುಗಳನ್ನು ಫೋಲ್ಡ್ ಮಾಡಿ. ಈಗ ಫೋಲ್ಡ್ ಮಾಡಿ 2 ಕಾಲುಗಳನ್ನು ಅಗಲ ಮಾಡಿಕೊಳ್ಳಿ. ಈಗ ಫೋಲ್ಡ್ ಮಾಡಿ ಕಾಲನ್ನು ಅಗಲ ಮಾಡಿಕೊಡಿ. ಈಗ ನೀವು ತಳಗಡೆ ಕೈಯನ್ನು ಇಡಿ, ನೀವು ಕಾಲನ್ನು ಹಿಡ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಹಿಪ್ಸನ್ನು ಮೇಲ್ಗಡೆ ತೊಗೊಂಬರಬೇಕು. ಉಸಿರಾಟ ಕಡೆ ಗಮನ ಇರಲಿ. ಮೇಲ್ಗಡೆ ತೊಗೊಂಬನ್ನಿ. ಸರಿಯಾಗಿ ಉಸಿರಾಡಿ. ಈ ರೀತಿ ಸರಿಯಾಗಿ ಉಸಿರಾಡಿಸ್ಬೇಕು. ನಿಧಾನವಾಗಿ 5 ಸಾರಿ ಉಸಿರಾಡಿದ ತಕ್ಷಣ ನಿಧಾನವಾಗಿ ಉಸಿರನ್ನು ಬಿಡ್ತಾ ತಳಗಡೆ ತೊಗೊಂಬನ್ನಿ. ಸೊಂಟವನ್ನು ನಿಧಾನವಾಗಿ ತಳಗಡೆ ತೊಗೊಂಬರ್ಬೇಕು. ಬೆನ್ನನ್ನು ನಿಧಾನವಾಗಿ ತಲೆ ತೊಗೊಂಬರ್ಬೇಕು. ಕಾಲನ್ನು ಸ್ಟ್ರೆಚ್ ಮಾಡ್ಕೋಬೇಕು. ಕಾಲನ್ನು ಸ್ಟ್ರೆಚ್ ಮಾಡಿ
ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ಈಗ ಎದ್ದು ಕೂತ್ಕೊಂಡ ತಕ್ಷಣ ಈಗ ಏನು ಮಾಡಬೇಕಂತಂದರೆ ಮತ್ಸ್ಯಾಸನ ಅಭ್ಯಾಸವನ್ನು ಮಾಡಬೇಕು. ನಿಧಾನವಾಗಿ ಪದ್ಮಾಸನವನ್ನು ಹಾಕ್ಕೊಳ್ಳಿ. ಒಂದು ಕಾಲು ಬಲಗಾಲನ್ನು ಎಡ ತೊಡೆ ಮೇಲೆ, ಎಡಗಾಲನ್ನು ಬಲ ತೊಡೆ ಮೇಲೆ ಹಾಕ್ಕೊಳ್ಳಿ. ನಿಧಾನವಾಗಿ ಏನು ಮಾಡಬೇಕಂದ್ರೆ ಹಿಂಬದಿಯಲ್ಲಿ ಮಲಗಬೇಕು. ಎಸ್, ಎರಡೂ ಕೈಗಳನ್ನು ಹಿಂದ್ಗಡೆ ತೊಗೊಂಡು ಬನ್ನಿ. ಕಿವಿ ಪಕ್ಕದ ಹತ್ತಿರ ತೊಗೊಂಬನ್ನಿ ಚಕ್ರಾಸನದ ರೀತಿಯಲ್ಲಿ. ಎಸ್, ಉಸಿರನ್ನು ತೆಗೆದುಕೊಳ್ತಾ ಏನು ಮಾಡ್ಬೇಕಂದ್ರೆ ತಲೆಯನ್ನು ಮೇಲ್ಗಡೆ ಎತ್ತಬೇಕು. ಇಲ್ಲಿ ತಲೆಯನ್ನು ಮೇಲ್ಗಡೆ ಎತ್ತಿ ಕೈಗಳನ್ನು ಏನು ಮಾಡ್ಕೋಬೇಕು, ನಿಧಾನವಾಗಿ ಹೆಬ್ಬಾಳನ್ನು ಹಿಡ್ಕೋಬೇಕು. ಬಲಗೈಯಿಂದ ಬಲಗಾಲ ಹೆಬ್ಬಾಳನ್ನು, ಎಡಗೈಯಿಂದ ಎಡಗಾಲ ಹೆಬ್ಬಾಳನ್ನು. ಇವು 3 ಫಿಂಗರಿಂದನೇ ಹಿಡ್ಕೋಬೇಕಾಗತ್ತೆ, ಮತ್ತು ಬೇರೆ ಫಿಂಗರ್ ಅಲ್ಲ. ಯಾವ್ಯಾವು ಉಂಗರ ಬೆರಳು, ಸಣ್ಣ ಬೆರಳನ್ನು ಮಡಚಬೇಕು. ಮಿಕ್ಕ 3 ಬೆರಳಿಂದ ಸರಿಯಾಗಿ ಹಿಡ್ಕೋಬೇಕು ಗ್ರಿಪ್ಪು. ಇದು ಬಿಗ್ ಟೋ ಅಂತಂದರೆ ಇದರ ಸರಿಯಾಗಿ ಹಿಡ್ಕೋಬೇಕು ಈ ರೀತಿ. ಎಸ್, ನಿಧಾನವಾಗಿ ಉಸಿರಾಡಿದ ತಕ್ಷಣ ನಿಧಾನವಾಗಿ ಕೈಗಳನ್ನ ಹಿಂದ್ಗಡೆ ತೊಗೊಂಬನ್ನಿ. ಎಸ್, ತಲೆಯನ್ನು ನಿಧಾನವಾಗಿ ಸಪೋರ್ಟಿವ್ ಕೊಟ್ಟು ತಳಗಡೆ ಇಳಿಸಿ. ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಕಾಲನ್ನು ಸ್ಟ್ರೆಚ್ ಮಾಡಿ. ಈಗ ಮತ್ತೊಂದು ಆಸನ, ಶವಾಸನಕ್ಕೆ ನಿಧಾನವಾಗಿ ಬನ್ನಿ. ಶವಾಸನಕ್ಕೆ ನಿಧಾನವಾಗಿ ಬನ್ನಿ. ಉತ್ಥಾನ ಪಾದಾಸನ ವೇರಿಯೇಷನ್ನು. ಕೈಗಳನ್ನು ಹಿಂದ್ಗಡೆ ತೊಗೊಂಬನ್ನಿ, ಕಾಲನ್ನು ಕೂಡಿಸಿ. ಈಗ ಕೈಗಳ ಹಸ್ತವನ್ನು ಏನು ಮಾಡಬೇಕು, ನಿಮ್ಮ ಕಿವಿ ಪಕ್ಕದಲ್ಲಿ ತೊಗೊಂಬನ್ನಿ. ಈಗ ತಲೆಯನ್ನು ಮತ್ತು ಕಾಲುಗಳನ್ನು ಎರಡೂ ಕೂಡ ಒಟ್ಟಾಗೆ ನೀವು ಮೇಲ್ಗಡೆ ಲಿಫ್ಟ್ ಮಾಡಬೇಕು. ಎಷ್ಟು 45 ಡಿಗ್ರಿ ಅಷ್ಟು ಕಾಲು ಎತ್ತಬೇಕು. ತಲೆಯನ್ನು ಸಂಪೂರ್ಣ ನೆತ್ತೆ ಭಾಗವನ್ನು ತೆಳಗಡೆ ಹಚ್ಚಬೇಕು. ಎಸ್, ಲಿಫ್ಟ್ ಮಾಡಿ, ಕಾಲನ್ನು ಲಿಫ್ಟ್ ಮಾಡಿ. ಈಗ ನಮಸ್ಕಾರ ಮಾಡಿ. ಮುಂದ್ಗಡೆ ಅಲ್ಲಲ್ಲ, ಮುಂದ್ಗಡೆ ಕಾಲಿನ ಹತ್ರ ನಮಸ್ಕಾರ ಮಾಡಬೇಕು. ಎಸ್, ಈಗ ಉಸಿರಾಡಬೇಕು. ಈ ರೀತಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಇದು ಬಹಳ ತುಂಬ ಉಪಯುಕ್ತಕಾರಿಯಾಗಿರ್ತದೆ. ಉಸಿರಾಡಿಸ್ಬೇಕು. 5 ಸಾರಿ ಬ್ರೀತ್ ಮಾಡಿ. 5 ಸಾರಿ ಬ್ರೀತ್ ಮಾಡಿದ ತಕ್ಷಣ ಏನು ಮಾಡ್ಬೇಕಂತಂದ್ರೆ ಕೈಯನ್ನು ನಿಧಾನವಾಗಿ ಹಿಂದ್ಗಡೆ ತೊಗೊಂಡೋಗಿ ತಲೆಯನ್ನು ಇಳಿಸ್ತಾ ಕಾಲನ್ನು ಇಳಿಸ್ಬೇಕು. ಎಸ್, ಈಗ ಇದು ಉತ್ಥಾನ ಪಾದಾಸನವಾಗಿದೆ. ಈಗ ನಾರ್ಮಲ್ ಆಗಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬನ್ನಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಹೋಗಿ ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬನ್ನಿ. ಎಸ್, ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ಪ್ರಾಣಾಯಾಮ ಅಭ್ಯಾಸವನ್ನು ಮಾಡೋಣ. ನಿಧಾನವಾಗಿ ಟರ್ನ್ ಆಗಿ ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ಈಗ ನೀವು ಸುಖಾಸನದಲ್ಲಿ ಕೂತ್ಕೊಳ್ಳಿ. ಪದ್ಮಾಸನದಲ್ಲಿ ಕೂತ್ಕೊಂಡು ಮಾಡ್ತೀನಿ ಅನ್ನೋರು ಪದ್ಮಾಸನದಲ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ರು ಮಾಡಿ. ಸ್ಟಾರ್ಟ್. ಪದ್ಮಾಸನ ಹಾಕಿ ನಿಧಾನವಾಗಿ ಬಲಗಾಲನ್ನು ಫೋಲ್ಡ್ ಮಾಡಿ, ಎಡತೊಡೆ ಮೇಲೆ ಎಡಗಾಲನ್ನು ಫೋಲ್ಡ್ ಮಾಡಿ, ಬಲ ತೊಡೆ ಮೇಲೆ ಚಿನ್ನ ಮುದ್ರೆಯಲ್ಲಿ ಇರಲಿ. ಯಾರಿಗೆ ಪದ್ಮಾಸನ ಹಾಕಕ್ಕೆ ಬರೋದಿಲ್ಲೋ ಅವರು ಸುಖಾಸನದಲ್ಲಿ ಈ ರೀತಿ ಕೂತ್ಕೊಂಡು ಅಭ್ಯಾಸ ಮಾಡಬಹುದಾಗಿದೆ. ಎಸ್, ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರನ್ನ ತೆಗೆದುಕೊಂಡೋಗಿ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತಾ ಬನ್ನಿ. 5 ಬಾರಿಗೆ ಡೀಪ್ ಬ್ರೀತ್ ಮಾಡಿ. ಈಗ ಉಜ್ಜಾಯಿ ಪ್ರಾಣಾಯಾಮವನ್ನು ಮಾಡೋಣ. ಎಡಗೈಯನ್ನು ಚಿನ್ನ ಮುದ್ರೆಯಲ್ಲಿರಲಿ, ಬಲಗೈಯನ್ನು ಏನು ಮಾಡಬೇಕು, ನಾಸಿಕಾಗ್ರಿ ಮುದ್ರದಲ್ಲಿ ಇಟ್ಕೋಬೇಕು. ಮುಂದ್ಗಡೆ ಕೈ ಮಾಡಿ ತೋರಿಸಿ ಹೇಗೆ ನಾಸಿಕಾಗ್ರಿ ಮುದ್ರೆ ಮಾಡಬೇಕಂತಕ್ಕಂಥದ್ದನ್ನು. ಈಗ ಏನು ಮಾಡಬೇಕಂತಂದರೆ ನಿಮ್ಮ ಎರಡೂ ನಾಸ್ಟ್ರಿಲ್ಸ್ ಮೇಲೆ ತೊಗೊಂಡು ಬರಬೇಕು. ಈಗ ಏನು ಮಾಡಬೇಕಂತಂದರೆ ಇಲ್ಲಿ ವೇರಿಯೇಷನ್ ಇದೆ. ಅಂದರೆ ಮೇನ್ ಕ್ಲಾಸಿಕಲ್ ರೆಫರೆನ್ಸಲ್ಲಿ ಹೇಗೆ ಹೇಳಿದ್ದಾರೆ ಹಾಗೆ ಮಾಡ್ತಾಯಿದ್ದೆ. ಉಜ್ಜಾಯಿ ಪ್ರಾಣಾಯಾಮನ ಎರಡೂ ಹೊರಳೆಯಿಂದ ಉಸಿರನ್ನು ತೆಗೆದುಕೊಳ್ಬೇಕು. ಎರಡೂ ಮೂಗಿನ ಹೊರಳೆಯಿಂದ ಉಸಿರನ್ನು ತೆಗೆದುಕೊಳ್ಬೇಕು. ಈಗ ಮೂಗಿನ ಕ್ಲೋಸ್ ಮಾಡಿ, ಉಸಿರು ತೆಗೆದುಕೊಳ್ಳೋ ಫೋಲ್ಡ್ ಮಾಡಿ. ಎಸ್, ನಿಧಾನವಾಗಿ ಜಲಾಂಧ್ರ ಬಂಧ ಮಾಡಬೇಕು. ಕುತ್ತಿಗೆಯನ್ನು ಏನು ಮಾಡಬೇಕು, ಎಲ್ಲಿ ಟಚ್ ಮಾಡಬೇಕು, ಗದ್ದವನ್ನು ಎದೆಗೆ ಟಚ್ ಮಾಡಬೇಕು. ಇಲ್ಲಿ ಮೂಲಬಂಧ, ಉಡಿಯಾಣ ಬಂಧ, ಜಲಾಂಧ್ರ ಬಂಧ 3 ಒಟ್ಟಿಗೆಯನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಹೊಟ್ಟೆ ಭಾಗವನ್ನು ಏನು ಮಾಡಬೇಕು, ಒಳಗಡೆ ತೊಗೊಂಡು ಹೋಗ್ಬೇಕು.
ಉಸಿರು ತೆಗೆದುಕೊಂಡು ನಿಂತು ಒಳಗಡೆ ತೊಗೊಂಡೋಗ್ಬೇಕು. ಕತ್ತನ್ನು ಏನು ಮಾಡಬೇಕು, ಪೂರ್ತಿ ಸಂಪೂರ್ಣವಾಗಿ ಎದೆಗೆ ತಾಗಿಸ್ಬೇಕು. ಹೀಗೆ ನಿಂತು ಹೋಲ್ಡ್ ಮಾಡ್ಕೋಬೇಕು ಎಷ್ಟಾಗುತ್ತೋ ಅಷ್ಟು. ಆಮೇಲೆ ನಿಮ್ಗೆ ಸಾಧ್ಯವಾಗದೇ ಇದ್ದಾಗ ನಿಧಾನವಾಗಿ ತಲೆಯ ಮೇಲ್ಗಡೆ ತೊಗೊಂಬನ್ನಿ. ಈಗ ಏನು ಮಾಡಬೇಕಂದ್ರೆ ಎಡಗಡೆಯಿಂದ ಉಸಿರನ್ನು ಹೊರಗಡೆ ಹಾಕಬೇಕು. ಇದು ಉಜ್ಜಾಯಿ ಪ್ರಾಣಾಯಾಮ ಆಗಿದೆ. ಮತ್ತೆ ಉಸಿರನ್ನು ಏನು ಮಾಡಬೇಕು, ದೀರ್ಘವಾಗಿ ಎರಡೂ ಹೊರಡೆಯಿಂದ ತಗೊಂಡು ಹೋಗ್ಬೇಕು. ಮತ್ತೆ ಜಲಾಂಧ್ರ ಬಂಧ, ಉಡಿಯಾನ ಬಂಧ, ಮೂಲ ಬಂಧ ಮಾಡಿ ಸರಿಯಾಗಿ ಹೋಲ್ಡ್ ಮಾಡಬೇಕು. ಬೆನ್ನುರಿ ನೇರವಾಗಿರಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ ನಿಧಾನವಾಗಿ ಮತ್ತೆ ಏನು ಮಾಡಬೇಕಂತಂದರೆ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬಂದು ನಿಧಾನವಾಗಿ ಉಸಿರನ್ನು ಎಡ ಹೊರಳೆಯಿಂದನೇ ಉಸಿರನ್ನು ಹೊರಗಡೆ ಹಾಕಬೇಕು. ನಿಧಾನವಾಗಿ ಎರಡೇ ಹೊರಡೆಯಿಂದನೇ ಉಸಿರು ಹಾಕಬೇಕು. ಮತ್ತೆ ದೀರ್ಘವಾಗಿ ಎರಡೂ ಹೊರಡೆಯಿಂದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಮೂಗು ಗಟ್ಟಿಯಾಗಿ ಹಿಡ್ಕೊಂಡು ಜಲಾಂಧ್ರ ಬಂಧ ಮಾಡಬೇಕು. ಸರಿಯಾಗಿ ಮೂಗಿನ ಹೊರಳೆಯನ್ನು ಗಟ್ಟಿಯಾಗಿ ಇಡಬೇಕು. ಮಧ್ಯ ಮಧ್ಯದಲ್ಲಿ ಉಸಿರಾಡಿಸ್ತಾ ಇರಬಾರ್ದು, ಗಟ್ಟಿಗೆ ಹಿಡ್ಕೋಬೇಕು ಅದನ್ನು. ಈಗ ಮೂಲ ಬಂಧ, ಉಡಿಯಾಣ ಬಂಧ, ಜಲಾಂಧ್ರ ಬಂಧ ಮಾಡಿ ನಿಧಾನವಾಗಿ ಮೇಲ್ಗಡೆ ಬನ್ನಿ. ಈಗ ತಲೆಯನ್ನು ಮೇಲ್ಗಡೆ ಎತ್ತಿ ಉಸಿರನ್ನು ಎಡಗಡೆ ಹೊರಡೆಯಿಂದ ನಿಧಾನವಾಗಿ ಹೊರಗಡೆ ಹಾಕಬೇಕು. ನಿಧಾನವಾಗಿ ವಿಶ್ರಾಂತಿ, ಕೈಗಳನ್ನು ಕೆಳಗಡೆ ತೊಗೊಂಬನ್ನಿ. ಇದು ಏನಂತಂದರೆ ಉಜ್ಜಾಯಿ ಪ್ರಾಣಾಯಾಮ ಆಗಿದೆ. ಇದೇ ರೀತಿ ಅಭ್ಯಾಸವನ್ನು ಮಾಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಡಿಸ್ಮೆನೋರಿಯಾಗೆ ಯಾವೆಲ್ಲ ಯೋಗ ಅಭ್ಯಾಸಗಳನ್ನು ಮಾಡಬೇಕಂತೇಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಅಭ್ಯಾಸಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.